ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಇಂಗ್ಲಿಷ್ ಎಸ್ಸೆ 2 ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ. ನೋಡಿ, ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಕೇಳಿದ್ದಾರೆ. ಟೇಕ್ ಅಂತ ಇದೆ. ಟೇಕ್ ಇದರ ಗಿವ್ ದ ಪಾಸ್ಟ್ ಟೆನ್ಸ್ ಫಾರ್ಮ್. ಪಾಸ್ಟ್ ಟೆನ್ಸ್ ಫಾರ್ಮ್ ಏನಾಗ್ತದೆ? ಟುಕ್ ಅಂತ ಆಗ್ತದೆ. TOOK ಟುಕ್ ಅಂತ ಆಗ್ತದೆ. ಚೆಸ್, ಕೇರಮ್, ಫುಟ್ಬಾಲ್, ಟೇಬಲ್ ಟೆನ್ನಿಸ್. ಪಿಕ್ ಔಟ್ ದ ಆಡ್ ವರ್ಡ್. ಇದರಲ್ಲಿ ಆಡ್ ವರ್ಡ್ ಯಾವುದು? ನೋಡಿ, ಚೆಸ್, ಕೇರಮ್, ಫುಟ್ಬಾಲ್, ಟೇಬಲ್ ಟೆನ್ನಿಸ್. ಚೆಸ್ಸನ್ನು, ಕೇರಮನ್ನು, ಟೇಬಲ್ ಟೆನ್ನಿಸನ್ನು ನಾವು ಒಳಗಡೆ ಆಡ್ತೀವಿ, ಅಂದರೆ ಇದು ಇಂಡೋರ್ ಗೇಮ್. ಫುಟ್ಬಾಲ್ ಅನ್ನೋದನ್ನು ಹೊರಗಡೆ ಆಡ್ತೀವಿ, ಇದು ಔಟ್ಡೋರ್ ಗೇಮ್. ಆದ ಕಾರಣ ಫುಟ್ಬಾಲ್ ಈಸ್ ಆಡ್ ವರ್ಡ್ ಹಿಯರ್. ಇನ್ನು ಸ್ಟ್ರಾಂಗ್, ರೈಟ್ ದ ಅಪೋಸಿಟ್ಸ್ ಆಫ್ ಸ್ಟ್ರಾಂಗ್. ಸ್ಟ್ರಾಂಗ್ದ ಅಪೋಸಿಟ್ ಏನು? WEAK, ವೀಕ್. ಸ್ಟ್ರಾಂಗ್ ದ ಅಪೋಸಿಟ್ ಏನು? ವೀಕ್. ಎ ಪರ್ಸನ್ ಹೂ ಮೆಂಡ್ಸ್ ಶೂಸ್ ಗಿವ್ ಒನ್ ವರ್ಡ್ ಆಫ್ ದ ಫಾಲೋವಿಂಗ್. ಯಾರು ಶೂ ಇದನ್ನು ಮಾಡ್ತಾರೆ ಅವ್ರಿಗೆ ಏನಂತೀವಿ? ಕಾಬ್ಲರ್. COBBLER, ಕಾಬ್ಲರ್ ಅಂತ ಕರಿತೀವಿ. ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫಾಲೋವಿಂಗ್ ಕ್ವಶನ್ಸ್. ಡ್ಯಾಶ್ ಹೆಲ್ಪ್ಸ್ ಟು ಗ್ರಾಸ್ ಹಾಪರ್ ಫ್ಲೈ. ಗ್ರಾಸ್ ಹಾಪರ್ ಫ್ಲೈಗೆ ಯಾವುದು ಹೆಲ್ಪ್ ಮಾಡ್ತದೆ? ನೋಡಿ, ಹಾರ್ಲಿಕ್ಕೆ ಏನು ಹೆಲ್ಪ್ ಮಾಡ್ತದೆ? ವಿಂಗ್ಸ್. ವಿಂಗ್ಸ್ ಹೆಲ್ಪ್ಸ್ ಟು ಗ್ರಾಸ್ ಹಾಪರ್ ಫ್ಲೈ. ವಿಲ್ಮಾ ರುಡಾಲ್ಫ್ ಇಸ್ ಫೇಮಸ್ ಆಸ್. ವಿಲ್ಮಾ ರುಡಾಲ್ಫ್, ಆರನೇದ್ದು. ವಿಲ್ಮಾ ರುಡಾಲ್ಫ್ ಇಸ್ ಫೇಮಸ್ ಆಸ್ ಬ್ಲ್ಯಾಕ್ ಗ್ಯಾಸಲ್. ಬ್ಲ್ಯಾಕ್ ಗ್ಯಾಸಲ್ ಅಂತ ಫೇಮಸ್ ಆಗಿದ್ದಾರೆ. ಎ ಡಾಗ್ ಮೇಕ್ಸ್ ದಿಸ್ ಸೌಂಡ್. ಡಾಗ್, ನಾಯಿ ಯಾವ ರೀತಿ ಸೌಂಡ್ ಮಾಡ್ತದೆ? ಬಾರ್ಕ್ಸ್. ನಾಯಿ ಒದರೋದಕ್ಕೆ ನಾವೇನಂತೀವಿ? ಬಾರ್ಕ್ಸ್ ಅಂತ ಕರಿತೀವಿ. ದ ವೇ ಟು ಸಕ್ಸೀಡ್. ದಿಸ್ ಪೊಯಮ್ ಈಸ್ ರಿಟನ್ ಬೈ. ನೋಡಿ, ದ ವೇ ಟು ಸಕ್ಸೀಡ್ ಅಂತ ಪೊಯಮ್ ಇದೆಯಲ್ಲ ನಿಮಗೆ, ಅದನ್ನು ಯಾರು ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಬರೆದವರು ಯಾರು? ನಾರ್ಮನ್ ಮ್ಯಾಕ್ಲಿಯಾರ್ಡ್. ಇಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಆರ್ ರಿಲೇಟೆಡ್ ಟು ಏರ್ಪೋರ್ಟ್, ಫ್ಲೈಟ್. ನೋಡಿ, ಏರ್ಪೋರ್ಟ್, ಫ್ಲೈಟ್ಗೆ ಸಂಬಂಧಿಸಿದ ಶಬ್ದಗಳು ಯಾವುವು ಅಲ್ಲ ಅಂತ ನಾವಿಲ್ಲಿ ಇದನ್ನು ಮಾಡಬೇಕು. ನೋಡಿ, ಕ್ರೂ ಅನ್ನೋದು ಏರ್ಪೋರ್ಟಿಗೆ ಸಂಬಂಧಪಟ್ಟಿದೆ. ಡ್ರೈವರ್ ಅನ್ನೋದು ಅಲ್ಲ, ಯಾಕಂದರೆ ಪೈಲಟ್ ಅಂತ ಕರಿತೀವಿ ನಾವಲ್ಲಿ ಏರ್ಪೋರ್ಟ್ನಲ್ಲಿ. ರನ್ ವೇ ಅನ್ನೋದು ಹೌದು. ಕಿಡ್ನ್ಯಾಪ್ ಅನ್ನೋದು ಅಲ್ಲ. ಮತ್ತು ಚೆಕ್ ಇನ್ ಅಂತ ಬರ್ತದ ಅಲ್ಲಿ. ನೋಡಿ, ಚೆಕ್ ಇನ್ ಅನ್ನೋದು ಹೌದು. ಪೈಲಟ್ ಅನ್ನೋದು ಹೌದು. ಏರ್ ಹೋಸ್ಟೆಸ್ ಅನ್ನೋದು ಹೌದು. ಕ್ಯಾಬಿನ್ ಓಕೆ. ಕಾಕ್ಪಿಟ್ ಅನ್ನೋದು ಓಕೆ. ಓವರ್ಟೇಕ್ ಅಲ್ಲ. ಹೈಜಾಕ್ ಅನ್ನೋದು ಹೌದು. ಟ್ರಾಫಿಕ್ ಪೊಲೀಸ್ ಇರೋದಿಲ್ಲ. ಡಿಪೋ ಇರೋದಿಲ್ಲ. ಎಮರ್ಜೆನ್ಸಿ ಡೋರ್ ಇರುತ್ತೆ. ಇವಿಷ್ಟು ಏರ್ಪೋರ್ಟ್ ಅಥವಾ ಫ್ಲೈಟಿಗೆ ಸಂಬಂಧಿಸಿದ ಶಬ್ದಗಳು. ಇನ್ ಕಂಪ್ಲೀಟ್ ದ ಪೊಯಮ್ ಅಂತ ಒಂದು ಇದನ್ನು ಸಾಲುಗಳನ್ನು ಕೊಟ್ಟಿದ್ದಾರೆ. ಆ ಪೊಯಮನ್ನು ಯಾವ ರೀತಿ ಕಂಪ್ಲೀಟ್ ಮಾಡಬೇಕನ್ನೋದನ್ನು ನೋಡೋಣ. When you have work to do, boys. When you have work to do, boys, do it with a will. They who reach the top, boys, first must climb the hill. ಇದು ಆ ಪೊಯಮ್. ಇನ್ನು ಪ್ರಶ್ನೆ ನೋಡೋಣ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್, ಫ್ರೇಸ್ ಆರ್ ಸೆಂಟೆನ್ಸ್. ನೋಡಿ, ಕೆಳಗಿನ ಪ್ರಶ್ನೆಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಎಂದರೆ. ವಾಟ್ ಹೆಲ್ಪ್ಸ್ ಟು ಗ್ರಾಸ್ ಹಾಪರ್ ಟು ಸೆನ್ಸ್ ಡೇಂಜರ್. ಇಲ್ಲಿ ಡೇಂಜರ್ ಇದೆ ಅಂತ ಯಾವ ರೀತಿ ಗ್ರಾಸ್ ಹಾಪರ್ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ? ಏನದ್ರದ ಸಹಾಯ ಮಾಡ್ತದೆ? ಆಂಟೆನೆ. ANTENNAE. ನೋಡಿ, ಆಂಟೆನೆ. ANTENNAE. ನೋಡಿ, ಭಾಳ ಹುಡುಗರು ಕನ್ಫ್ಯೂಸ್ ಮಾಡ್ಕೋತಾರೆ. AE ಅಂತ ಕೊನೆಗೆ ಬರ್ತದೆ. ವಿಚ್ ಡಿಸೀಸ್ ಅಟ್ಯಾಕ್ ಟು ವಿಲ್ಮಾ ರುಡಾಲ್ಫ್ ಇನ್ ಹರ್ ಚೈಲ್ಡ್ಹುಡ್. ಯಾವ ಡಿಸೀಸ್ ಅಟ್ಯಾಕ್ ಆಗಿತ್ತು ವಿಲ್ಮಾ ರುಡಾಲ್ಫ್ಗೆ ಚೈಲ್ಡ್ಹುಡ್ ಅಂದರೆ? ಪೋಲಿಯೋ. POLIO, ಪೋಲಿಯೋ. ಹೂ ವೇರ್ ಒಬಾಮಾಸ್ ಡಾಟರ್ಸ್. ಒಬಾಮಾಸ್ ಡಾಟರ್ಸ್ ಯಾರು ಅಂತ ಕೇಳಿದ್ದಾರೆ. ಮಾಲಿಯಾ ಆ್ಯಂಡ್ ಶಶಾ. ನೋಡಿ, ಯಾರ್ಯಾರು ಒಬಾಮಾಸ್ ಡಾಟರ್ಸ್? MALIA, ಮಾಲಿಯಾ. ಏನು? SASH, ಶಶಾ. ಇವರು ಒಬಾಮಾಸ್ ಡಾಟರ್ಸ್. ವಾಟ್ ಈಸ್ 14 ಲೈನ್ ಪೊಯಮ್ ವಿತ್ ಎ ಫಿಕ್ಸ್ಡ್ ರೈಮ್ ಸ್ಕೀಮ್ ಕಾರ್ಡ್. ಈ 14 ಸಾಲುಗಳುಳ್ಳಂಥ ಪದ್ಯಕ್ಕೆ ನಾವು ಏನಂತ ಕರಿತೀವಿ? ಸಾನೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಾನೆಟ್. SONNET. Answer the following questions in 2 or 3 sentences each.
2-3 ವಾಕ್ಯದಲ್ಲಿ ಉತ್ತರಿಸಿರಿ ಅಂತಿದ್ದಾರೆ. ಮೇಕ್ ಎ ಲಿಸ್ಟ್ ಆಫ್ ಪ್ಲೇಸಸ್ ವೇರ್ ದ ಫ್ಲೈ ಗೋಸ್. ಇನ್ ಹಿಸ್ ಬೆಡ್ರೂಮ್, ವಾರ್ಡ್ರೋಬ್, ಆನ್ ವಿಂಡೋ ಪೇನ್, ಆನ್ ಪಿಲ್ಲೋ, ಇನ್ ಐಬಾಲ್, ಆನ್ ನೋಸ್, ಆನ್ ಫ್ಲೋರ್, ಸೀಲಿಂಗ್, ರೌಂಡ್ ದ ಟೈಲ್ಸ್ ಆ್ಯಂಡ್ ಬೆಡ್ ಪೋಸ್ಟ್ ನಿಯರ್ ದ ಡೋರ್. ಇಲ್ಲೆಲ್ಲ ಏನಾಗ್ತದೆ, ಅದು ಹೋಗ್ತದೆ ಅಂತ. ಯಾವುದು ಫ್ಲೈ ಇಲ್ಲೆಲ್ಲ ಹೋಗ್ತದೆ ಅಂತ ಹೇಳ್ತಾರೆ. ಇನ್ನು 16ನೇ ಪ್ರಶ್ನೆ ನೋಡಿ. ವಾಟ್ ಡಸ್ ಒಬಾಮಾ ಎಕ್ಸ್ಪೆಕ್ಟ್ ಹಿಸ್ ಡಾಟರ್ಸ್ ಟು ಡೂ? ಒಬಾಮಾ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವರ ಮಕ್ಕಳು ಏನು ಮಾಡಬೇಕಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ? ಹಿ ಎಕ್ಸ್ಪೆಕ್ಟ್ಸ್ his daughter to grow up in a world with no limits on your dreams and no achievements beyond your reach, and to grow into compassionate, committed woman who will help build that world. ಯಾವುದೇ ಲಿಮಿಟೇಷನ್ ಇಲ್ದಂಗೆ ಅವರ ಕನಸುಗಳನ್ನು, ಅವರ ಒಂದು ಅಚೀವ್ಮೆಂಟ್ ಸಾಧನೆಗಳನ್ನು ಅವರು ಮಾಡಬೇಕು. ಅದಕ್ಕೆ ಒಂದು ಕೊನೆ ಅನ್ನೋದು ಇರಬಾರ್ದು. ಅವರು ತಮ್ಮ ಒಂದು ಆಸೆಯಿಂದ ತಮಗೇನು ಕಂಪ್ಯಾಷನ್ ಏನು ಅವರು ಆಗಬೇಕಂತಾರೆ ಆ ರೀತಿ ಆಗಲಿಕ್ಕೆ ಅವರು ಕಮಿಟೆಡ್ ಆಗಿ ದುಡಿಬೇಕು, ಮುಂದೆ ಬರಬೇಕು, ಈ ಜಗತ್ತಿನಲ್ಲಿ ಹೆಲ್ಪ್ ಮಾಡಬೇಕು ಅಂತ ಒಬಾಮಾ ಅವರು ತಮ್ಮ ಮಗಳು, ಇಬ್ಬರು ಏನು ಅವರ ಮಕ್ಕಳು ಇರ್ತಾರೆ, ಹೆಣ್ಣು ಮಕ್ಕಳು, ಅವ್ರ ಬಗ್ಗೆ ಅವರು ಒಂದು ಆ ಆಸೆಯನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ವೈ ವಾಸ್ ದ ಫ್ಲೈಟ್ ಡಿಸ್ಕ್ರೈಬ್ಡ್ ಆ್ಯಸ್ ಇಲ್ ಫೇಟೆಡ್? ಫ್ಲೈಟ್ ಯಾಕೆ ಇಲ್ ಫೇಟೆಡ್ ಅಂತ ಡಿಸ್ಕ್ರೈಬ್ಡ್ ಆಯಿತು? ಬಿಕಾಸ್ ದಿಸ್ ಫ್ಲೈಟ್ ವಾಸ್ ಹೈಜಾಕ್ಡ್ ಬೈ 4 ಹೆವಿಲಿ ಆರ್ಮ್ಡ್ ಟೆರರಿಸ್ಟ್ ಆಫ್ಟರ್ ಇಟ್ ಲ್ಯಾಂಡೆಡ್ ಇನ್ ಕರಾಚಿ ಅಟ್ 5 AM ಫ್ರಮ್ ಮುಂಬೈ. ನೋಡಿ, ಯಾಕೆ ಅದು ದುರದೃಷ್ಟ ಹೊಂದಿದ ಒಂದು ಇದು ಅಂತ ನಾವು ಕರಿತೀವಿ ಅಂದರೆ, ಅದು ಹೆವಿಲಿ ಆರ್ಮ್ಡ್ ಟೆರರಿಸ್ಟ್, ಭಯೋತ್ಪಾದಕರು, ತುಂಬ ಒಂದು ಆಯುಧಗಳನ್ನು ಹೊಂದಿದ್ದಂಥ ಭಯೋತ್ಪಾದಕರು ಆ ಫ್ಲೈಟನ್ನು ಹೈಜಾಕ್ ಮಾಡಿ ಆಫ್ಟರ್ ಇಟ್ ಲ್ಯಾಂಡೆಡ್ ಇನ್ ಕರಾಚಿ ಅಟ್ 5 AM ಫ್ರಮ್ ಮುಂಬೈ. ಕರಾಚಿಯಲ್ಲಿ ಮುಂಜಾನೆ 5 ಗಂಟೆಗೆ ಇದು ಲ್ಯಾಂಡ್ ಆಗ್ತದೆ ಅಂತ. 17ನೇ ಪ್ರಶ್ನೆ ನೋಡಿ. ವಾಟ್ ಡು ಯು ಥಿಂಕ್ ಶುಡ್ ಬಿ ಡನ್ ಟು ಸಾಲ್ವ್ ದ ಮಿಸರೀಸ್ ಆಫ್ ದ ಪೀಪಲ್? ಜನರ ಕಷ್ಟಗಳನ್ನು ಒಂದು ಬಗೆಹರಿಸಬೇಕಂದ್ರೆ ಏನು ಮಾಡಬೇಕು ಅಂತ. 18 ಕ್ವಶನ್. ಎವ್ರಿ ಪರ್ಸನ್ ಕುಡ್ ಗೆಟ್ ಆಲ್ ಸೋರ್ಸಸ್ ವಿದೌಟ್ ಇನ್ಜಸ್ಟಿಸ್. ಯಾವುದೇ ಒಂದು ಅನ್ಯಾಯ ಇಲ್ಲದೆ ಪ್ರತಿಯೊಬ್ಬರಿಗೂ ಎಲ್ಲವೂ ಸಿಗಬೇಕು ಅಂತ. ದ ಗೌರ್ಮೆಂಟ್ ಸ್ಕೀಮ್ ಶುಡ್ ಬಿ ರೀಚ್ ಟು ದೆಮ್, ದೆನ್ ದ ಮಿಸರೀಸ್ ವಿಲ್ ಬಿ ಕ್ಲಿಯರ್. ಈ ಸರ್ಕಾರದ ಯೋಜನೆಗಳು ಎಲ್ಲರಿಗೂ ದೊರಕುವಂತೆ ಆಗಬೇಕು, ಆವಾಗ ಅವರ ಕಷ್ಟಗಳು ಎಲ್ಲ ಕ್ಲಿಯರ್ ಆಗ್ತವೆ, ಸಾಲ್ವ್ ಆಗ್ತವೆ ಅಂತ. ಇನ್ನು 19th ಕ್ವಶನ್ ನೋಡಿ. ವಾಟ್ ಸಜೆಷನ್ ಡಸ್ ದ ಪೊಯೆಟ್ ಗಿವ್ ಟು ಸಕ್ಸೀಡ್ ಇನ್ ಲೈಫ್? ಜೀವನದಲ್ಲಿ ಯಶಸ್ಸನ್ನು ಹೊಂದಬೇಕಂದ್ರೆ ಯಾವ ಒಂದು ಸಜೆಷನನ್ನು ಕವಿ ಕೊಡ್ತಾರೆ ಅಂತ. ದೋ ಯು ಲೂಸ್ ಬ್ಯಾಲೆನ್ಸ್ ಆಫನ್, ಕೆಲವೊಮ್ಮೆ ನಿಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಯು ಮಸ್ಟ್ ನಾಟ್ ಫೀಲ್ ಡಿಸ್ಗ್ರೇಸ್ಡ್, ಅದಕ್ಕೆ ನೀವು ಬೇಜಾರು ಮಾಡ್ಕೋಬಾರ್ದು. ನಾನು ಅದೃಷ್ಟವಂತ ಇಲ್ಲ, ನನಗೇನು ಇದಿಲ್ಲ ಅಂತ ನೀವು ಬೇಜಾರು ಮಾಡ್ಕೋಬಾರ್ದು. ಇನ್ಸ್ಟೆಡ್ ಇಫ್ ಯು ಟ್ರೈ ಅಗೇನ್ ಯು ವಿಲ್ ಸಕ್ಸೀಡ್ ಎಟ್ ಲಾಸ್ಟ್. ಅದ್ರ ಬದಲಿಗೆ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಕೊನೆಗೊಂದು ದಿನ ನೀವು ಯಶಸ್ಸನ್ನು ಕಾಣ್ತೀರಿ ಅಂತ ಕವಿ ಇಲ್ಲಿ ಹೇಳ್ತಾರೆ. ಇನ್ನು 20th ನೋಡಿ. ವಾಟ್ ಡು ಯು ಲರ್ನ್ ಫ್ರಮ್ ದ ಲಿವ್ಸ್ ಆಫ್ ವಿಲ್ಮಾ ರುಡಾಲ್ಫ್ ಆ್ಯಂಡ್ ರೇಫರ್ ಜಾನ್ಸನ್? ರೇಫರ್ ಜಾನ್ಸನ್ ಮತ್ತು ವಿಲ್ಮಾ ರುಡಾಲ್ಫ್ ಅವರ ಜೀವನದಿಂದ ನೀವು ಏನು ಕಲಿತಾ ಇದ್ದೀರಿ ಅಂತ ಕೇಳ್ತಾರೆ. ವಿ ಡೋಂಟ್ ಡಿಸೈಡ್ ಅವರ್ ಸೆಲ್ವ್ಸ್ ದ್ಯಾಟ್ ವಿ ಆರ್ ನೋ ಡಿಸೇಬಲ್ಡ್. ಎವ್ರಿಬಡಿ ಶುಡ್ ಹ್ಯಾಸ್ ದರ್ ಓನ್ ಕೆಪಾಬಿಲಿಟಿ ಟು ಅಚೀವ್ ಸಮಥಿಂಗ್ ಇನ್ ದರ್ ಇಂಟ್ರೆಸ್ಟೆಡ್ ಫೀಲ್ಡ್ ವಿತ್ ಅ ಗ್ರೇಟ್ ಪ್ರಿಸರ್ವೆನ್ಸ್ ಆ್ಯಂಡ್ ಸ್ಟ್ರಾಂಗ್ ವಿಲ್ ಇಟ್ ಈಸ್ ಪಾಸಿಬಲ್ ಅಂತ. ನೋಡಿ, ಯಾರೂ ತಾವು ಅಂಗವಿಕಲರು, ತಮಗೆ ಸಾಮರ್ಥ್ಯ ಇಲ್ಲ ಅಂತ ತಿಳ್ಕೊಬಾರ್ದು. ಎಲ್ಲರಲ್ಲಿಯೂ ಏನೋ ಒಂದು ಸಾಮರ್ಥ್ಯ ಇರ್ತದೆ, ಒಂದನ್ನು ಅಚೀವ್ ಮಾಡಲಿಕ್ಕೆ. ತಮಗೆ ಯಾವ ಇಂಟ್ರೆಸ್ಟ್ ಇದೆ, ಯಾವ ಫೀಲ್ಡ್ನಲ್ಲಿ ತಮಗೆ ಆಸಕ್ತಿ ಇದೆ, ಆ ಒಂದು ಫೀಲ್ಡ್ನಲ್ಲಿ, ಆ ಒಂದು ಕ್ಷೇತ್ರದಲ್ಲಿ ಅವರು ಸಾಧನೆಯನ್ನು ಮಾಡಬಲ್ಲರು. ವಿತ್ ಅ ಗ್ರೇಟ್ ಪ್ರಿಸರ್ವೆನ್ಸ್ ಆ್ಯಂಡ್ ಸ್ಟ್ರಾಂಗ್ ವಿಲ್ ಇಟ್ ಈಸ್ ಪಾಸಿಬಲ್. ಆ ಒಂದು ಅವ್ರಿಗೆ ದೃಢ ನಿರ್ಧಾರ ಇದ್ದರೆ ಅವರು ಅದನ್ನು ಸಾಧಿಸಬಲ್ಲರು ಅಂತ ಹೇಳ್ತಾರೆ. What qualities has the poet imbibed from her mother in the poem A Sonnet for My Incomparable Mother? ಇದರಲ್ಲಿ ತಾಯಿಯಿಂದ ಆ ಕವಿಗೆ ಬಂದಿರುವಂಥ ಒಂದು ಕ್ವಾಲಿಟೀಸ್ ಏನು ಅಂತ ಕೇಳ್ತಾ ಇದ್ದಾರೆ. ದ ಪೊಯೆಟ್ ಎಫ್ ಜೋಹಾನಾ ಹ್ಯಾಸ್ ಇಂಬೈಬ್ಡ್ ಕ್ವಾಲಿಟೀಸ್ ಲೈಕ್ ಸ್ಯಾಕ್ರಿಫೈಸ್, ಡಿವೋಷನ್ ಆ್ಯಂಡ್ ಲವ್ ಫ್ರಮ್ ಹರ್ ಮದರ್.
ತಾಯಿಯಿಂದ ಒಂದು ತ್ಯಾಗ ಮಾಡುವಂಥ ಭಾವನೆ, ಸ್ಯಾಕ್ರಿಫೈಸ್, ಡಿವೋಷನ್, ಯಾವುದಕ್ಕೆ ಆಗಲಿ ಒಂದು ಶ್ರದ್ಧೆಯಿಂದ ಮಾಡುವಂಥದ್ದು ಮತ್ತು ಪ್ರೀತಿಯಿಂದ ಮಾಡುವಂಥದ್ದು. ಡಿವೋಷನ್ ಆ್ಯಂಡ್ ಲವ್ ಫ್ರಮ್ ಹರ್ ಮದರ್, ತಾಯಿಯಿಂದ ಅವಳಲ್ಲಿ ಆ ಕ್ವಾಲಿಟಿಗಳು ಬಂದಿದ್ದಾವೆ ಅಂತ. ವೈ ಈಸ್ ನೀರ್ಜಾ ಕಾಲ್ಡ್ ದ ಹೀರೋಯಿನ್ ಆಫ್ ದ ಹೈಜಾಕ್? ನೀರ್ಜಾಗೆ ಆ ಒಂದು ಹೈಜಾಕ್ದ ಹೀರೋಯಿನ್ ಅಂತ ಯಾಕೆ ಕರೆದ್ರು ಅಂತ. ಬಿಕಾಸ್ ಈ ಸೇವ್ಡ್ ಸೋ ಮೆನಿ ಪೀಪಲ್ ಫ್ರಮ್ ದ ಟೆರರಿಸ್ಟ್ ಹೂ ವೇರ್ ಹೈಜಾಕ್ಡ್ ಏರ್ಪ್ಲೇನ್. ಆ ಏರ್ಪ್ಲೇನನ್ನು ಹೈಜಾಕ್ ಮಾಡಿದ ಭಯೋತ್ಪಾದಕರಿಂದ ಅನೇಕ ಜನರನ್ನು ಅವಳು ಸೇವ್ ಮಾಡಿದಳು. ನೀರ್ಜಾ ಬನೋಟ್ ವಾಸ್ ಬಾರ್ನ್ ಆನ್ 7th September 1963 in Chandigarh, India. She was the daughter of Rama Banot and Harish Banot, a Mumbai-based journalist. She joined Pan Am Airlines in 1986. She was the senior flight pursuer on the ill-fated Pan Am Flight 73. The hijackers immediately shot dead a passenger who identified himself to the terrorist as an American. Answer the following questions in 3 or 4 sentences. Write a short paragraph in your own words about ನೀರ್ಜಾ ಅಂತ ಕೇಳಿದ್ದಾರೆ. ಒಂದು ಶಾರ್ಟ್ ಪ್ಯಾರಾಗ್ರಾಫನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಡಲಾಗಿದೆ. ನೀವು ಅದರಲ್ಲಿ ನಿಮಗೆ ಏನು ನೆನಪುಳಿತದೆ ಅದನ್ನು ನಿಮ್ಮ ಮಾತುಗಳಲ್ಲಿ ಬರೀಬೋದು. ನೀರ್ಜಾ ಬನೋಟ್ ವಾಸ್ ಬಾರ್ನ್ ಆನ್ 7th September 1963 ಇನ್ ಚಂಡೀಗಢ, ಇಂಡಿಯಾ. ನೋಡಿ, ನೀರ್ಜಾ ಬನೋಟು 7ನೇ ಸೆಪ್ಟೆಂಬರ್ 1963ರಲ್ಲಿ ಚಂಡೀಗಢದಲ್ಲಿ ಹುಟ್ಟಿದರು. ಶಿ ವಾಸ್ ದ ಡಾಟರ್ ಆಫ್ ರಾಮಾ ಬನೋಟ್ ಆ್ಯಂಡ್ ಹರೀಶ್ ಬನೋಟ್, ಎ ಮುಂಬೈ ಬೇಸ್ಡ್ ಜರ್ನಲಿಸ್ಟ್. ಮುಂಬೈಯ ಒಂದು ಪತ್ರಿಕೋದ್ಯಮಿಯಾದಂಥ ರಾಮಾ ಬನೋಟ್ ಮತ್ತು ಹರೀಶ್ ಬನೋಟ್ ಅವರ ಮಗಳವಳು. ಶಿ ಜಾಯಿಂಡ್ ಪ್ಯಾನ್ ಆಮ್ ಏರ್ಲೈನ್ಸ್ ಇನ್ 1986. 1986ರಲ್ಲಿ ಅವಳು ಪ್ಯಾನ್ ಆಮ್ ಅನ್ನುವಂಥ ಏರ್ಲೈನ್ಸನ್ನು ಜಾಯಿನ್ ಮಾಡಿದ್ಲು. ಶಿ ವಾಸ್ ದ ಸೀನಿಯರ್ ಫ್ಲೈಟ್ ಪರ್ಸರ್ ಆನ್ ದ ಇಲ್ ಫೇಟೆಡ್ ಪ್ಯಾನ್ ಆಮ್ ಫ್ಲೈಟ್ 73. ಆ ಒಂದು ದುರದೃಷ್ಟವಶಾತ್ತಿರುವಂಥ ಫ್ಲೈಟ್ದ ಅವಳು ಸೀನಿಯರ್ ಫ್ಲೈಟ್ ಆಗಿದ್ಲು. ದ ಹೈಜಾಕರ್ಸ್ ಇಮಿಡಿಯೇಟ್ಲಿ ಶಾಟ್ ಡೆಡ್ ಎ ಪ್ಯಾಸೆಂಜರ್ ಹೂ ಐಡೆಂಟಿಫೈಡ್ ಹಿಮ್ಸೆಲ್ಫ್ ಟು ದ ಟೆರರಿಸ್ಟ್ ಆಸ್ ಅನ್ ಅಮೇರಿಕನ್. ನಾನು ಅಮೇರಿಕನ್ ಅಂತ ಏನೋ ಆ ಟೆರರಿಸ್ಟಿಗೆ ಪರಿಚಯ ಮಾಡಿಕೊಂಡಲ್ಲ, ಆ ಪ್ರಯಾಣಿಕನನ್ನು ಅವರು ಇಮಿಡಿಯೇಟಾಗಿ ಶಾಟ್ ಡೆಡ್ ಅಂದರೆ ಗುಂಡು ಹಾರಿಸಿ ಕೊಂದು ಹಾಕಿದರು. ದ ಟೆರರಿಸ್ಟ್ ವಾಂಟೆಡ್ ಟು ಐಡೆಂಟಿಫೈ ದ ಅಮೇರಿಕನ್ಸ್. ಅಮೇರಿಕನ್ನ ಅವರು ಐಡೆಂಟಿಫೈ ಮಾಡಬೇಕಂತ ಮಾಡಿಕೊಂಡಿದ್ರು. ಆಫ್ಟರ್ 17 hours ದ ಹೈಜಾಕರ್ಸ್ ಓಪನ್ ಫೈರ್ ಆ್ಯಂಡ್ ಸೆಟ್ ಆಫ್ ಎಕ್ಸ್ಪ್ಲೋಸಿವ್ಸ್. ಅವರು 17 ತಾಸಿನ ನಂತರ ಒಂದು ಬೆಂಕಿಯನ್ನು ಹಚ್ಚಿದರು, ಎಕ್ಸ್ಪ್ಲೋಸಿವನ್ನು ಇದನ್ನು ಮಾಡಿದರು. ಆವಾಗ ನೀರ್ಜಾ ಓಪನ್ ದ ಎಮರ್ಜೆನ್ಸಿ ಡೋರ್ ಆ್ಯಂಡ್ ಹೆಲ್ಪ್ ಎ ನಂಬರ್ ಆಫ್ ಪ್ಯಾಸೆಂಜರ್ ಟು ಎಸ್ಕೇಪ್. ಅವಳು ಎಮರ್ಜೆನ್ಸಿ ಡೋರನ್ನು ಓಪನ್ ಮಾಡಿ ಎಷ್ಟೋ ಪ್ರಯಾಣಿಕರು ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದಳು. ಶಿ ಡೈಡ್ ವೈಲ್ ಶೀಲ್ಡಿಂಗ್ 3 children ಫ್ರಮ್ ಎ ಹೇಲ್ ಆಫ್ ಬುಲೆಟ್ಸ್. 3 ಮಕ್ಕಳನ್ನು ಅವಳು ಬುಲೆಟ್ಟಿಂದ ರಕ್ಷಿಸುವಾಗ ತಾನು ಪ್ರಾಣ ಬಿಟ್ಟಳು ಅಂತ. ಇದು ನೀರ್ಜಾ ಬನೋಟ್ ಬಗ್ಗೆ. ಇನ್ನೇ ಕೊನೆಗೊಂದು ನೋಡಿ, ರೈಟ್ ಯುವರ್ ಬಯೋಡಾಟಾ ಅಂತ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟಿರ್ತಾರೆ. ರೈಟ್ ಯುವರ್ ಬಯೋಡಾಟಾ. ಐ ಆಮ್ ಎ ಬಾಯ್ ಅಥವಾ ಎ ಸ್ಟೂಡೆಂಟ್ ಅಂತ ಬರೀ. ಐ ಆಮ್ ಎ ಸ್ಟೂಡೆಂಟ್. ಮೈ ನೇಮ್ ಈಸ್, ನಾನು ಹಾಗೆ ಒಂದು ಹೇಳ್ತೀನಿ, ಮೈ ನೇಮ್ ಈಸ್ ರಾಜ್. ಐ ಆಮ್ 10 years old. ಐ ಸ್ಟಡಿ ಇನ್ ಕ್ಲಾಸ್ 6th. ದ ನೇಮ್ ಆಫ್ ಮೈ ಸ್ಕೂಲ್ ಈಸ್, ನಿಮ್ಮ ಸ್ಕೂಲ್ ನೇಮ್ ಹಾಕ್ರಿ. ಮೈ ಫೇವ್ರೆಟ್ ಸಬ್ಜೆಕ್ಟ್ ಈಸ್ ಇಂಗ್ಲೀಷ್ ಅಂತ ಬರಿಬೋದು ನೀವು. ಮೈ ಹಾಬಿ ಈಸ್ ಚೆಸ್. ಮೈ ಫೇವ್ರೆಟ್ ಕಲರ್ ಈಸ್ ರೆಡ್. ಏನಾದರೂ ಬರಿಬೋದು. ಐ ಪ್ಲೇ ಇಂಡೋರ್ ಗೇಮ್ಸ್. ಐ ಲಿವ್ ಇನ್, ನಿಮ್ಮ ಊರು ಬರಿಬೋದು. ಐ ಲಿವ್ ಇನ್ ಬೆಂಗಳೂರು, ಹುಬ್ಳಿ, ಏನಾದರೂ ಇಲ್ಲಿ ನೀವು ಬರಿಬೋದು. ಈ ರೀತಿ ಬಯೋಡಾಟಾವನ್ನು ನೀವು ಫಿಲ್ ಮಾಡಲಿಕ್ಕೆ ಕಲಿಬೇಕು. ಇಲ್ಲಿವರೆಗೆ ನಾವು 6ನೇ ತರಗತಿ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರವನ್ನು ನೋಡಿದೆವು. ಮತ್ತೆ ಭೇಟಿಯಾಗೋಣ.